ಮಳೆಯ ಅವಾಂತರವನ್ನು ಕಂಟ್ರೋಲ್ ಮಾಡಲಿಕ್ಕೆ ಮುಂಜಾಗ್ರತೆ ಕ್ರಮವಾಗಿ ಈಗಲೇ ನಾನು ಇಲ್ಲಿ ಬಂದು ಮೀಟಿಂಗ್ಗಳನ್ನು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡಿದ್ದೀನಿ. ಹೋದ ಬಾರಿ ನಾವು ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಹಿಂದಿನ ವರ್ಷವನ್ನು ಕಂಪೇರ್ ಮಾಡಿದ್ರೆ ಈ ಬಾರಿ ನಾವು ಮಳೆಯನ್ನ ಎದುರಿಸಲಿಕ್ಕೆ ಸರ್ವಸನ್ನದ್ಧ. ಉಡುಪಿ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ಮಳೆ ಯಾವುದೇ ಪ್ರಮಾಣದಲ್ಲಿ ಬಂದಿಲ್ಲ, ಅದನ್ನು ಎದುರಿಸಲಿಕ್ಕೆ ಜಿಲ್ಲಾ ಆಡಳಿತ ಸರ್ವಸನ್ನದ್ಧ. ತುಂಬಾ ಚರ್ಚೆ ಆಗ್ತಾ ಇದೆ. 5% ಹೇಳಿದ್ದಾರೆ, ವಸತಿ 5% ಅಲ್ಪಸಂಖ್ಯಾತರಿಗೆ ನೀಡಿಸಿದ್ದಾರೆ. ಸಾಕಷ್ಟು ಆಕ್ಷೇಪಗಳು ಬರುತ್ತೆ ಬಿಜೆಪಿ, ಬಟ್ ಅದು ಕೇಂದ್ರದ ನಿಮ್ಮ ಕಡೆ ಸಮರ್ಥನೆ ಬಂದಿದೆ. ಖಂಡಿತವಾಗ್ಲೂ ಕೇಂದ್ರ ಸರ್ಕಾರದಿಂದ ಆಗಿರೋದು ಮೊದಲ ನಮ್ಮ ಕ್ಯಾಬಿನೆಟ್ ನಲ್ಲಿ ನಾವು ಒಪ್ಪಿಗೆಯನ್ನ ಕೊಟ್ಟಿದ್ದು ಕೇಂದ್ರ ಸರ್ಕಾರದಿಂದ ಏನು ಒಂದು ಆರ್ಡರ್ ಆಗುತ್ತೆ ನಾವು ಪಾಲನೆ ಮಾಡಿದ್ದೀವಿ. ರಾಜ್ಯ ನಾಯಕರು ಹೋರಾಟ ಮಾಡ್ತಾರೆ ಹೇಳ್ತಾ ಇದ್ದಾರೆ. ನೋಡಿ, ಯಾವತ್ತಿದ್ರು ಬಿಜೆಪಿಯವರು ಮೊಸರಲ್ಲಿ ಕಲ್ಲನ್ನ ಹುಡುಕುವಂತ ಕೆಲಸವನ್ನು ಮಾಡ್ತಾರೆ. ಅವ್ರಿಗೆ ರಾಜಕಾರಣ ಮಾಡಲಿಕ್ಕೆ ಬೇರೆ ವಿಚಾರಗಳು ಇರಲಿಲ್ಲ. ಮೊದಲು ಗ್ಯಾರಂಟಿಯನ್ನು ಟೀಕೆ ಮಾಡಿದ್ರು, ಗ್ಯಾರಂಟಿ ಅನುಷ್ಠಾನ ಆಗೋದಿಲ್ಲ ಅಂತ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ 136 ಸೀಟ್ಗಳನ್ನ ಗೆದ್ಕೊಂಡು ಬಂದ್ರೂ ಕೂಡ ಈ ಸರ್ಕಾರ 6 ತಿಂಗಳ ಉಳಿಯೋದಿಲ್ಲ ಅಂತ ಹೇಳಿದ್ರು. ಜನರ ಭಾವನೆಗಳ ಜೊತೆ ಆಟ ಆಡುವಂತ ಬಿಜೆಪಿಯವರಿಗೆ ಬೇರೆ ಮಾತನಾಡ್ಲಿಕ್ಕೆ ಏನು ಉಳಿದಿಲ್ಲ. ಸೊ ಸುಮ್ನೆ ಒಂದು ಜನರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಈ ರೀತಿಯಾದಂತ ಹುಚ್ಚಾಟಗಳನ್ನ ಅವ್ರು ಮಾಡ್ತಾ ವಸತಿಗೋಸ್ಕರ ಹಣ ಕೊಡಬೇಕು ಪರಿಸ್ಥಿತಿ. ನೋಡಿ, ನಾನು ನಿನ್ನೆ ರಾತ್ರಿ ಬಂದಿದ್ದೆ. ನಾನು ಅದು ಏನ್ ಬಂದಿದೆ ಅಂತ ನಾನು ಏನು ಗಮನಿಸ್ತಿಲ್ಲ. ಈಗ ತಾವು ನನ್ನ ಗಮನ ತೆಗೆದುಕೊಂಡು ಬಂದಿದ್ದೀರಾ, ನಾನು ಅವ್ರ ಹತ್ರ ಮಾತಾಡಿ ಅದಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿ ಮನವಿ ಕೊಟ್ಟಿದ್ದು ಪೊಲೀಸ್ ಇಲಾಖೆ ನೋಟಿಸ್ ಕೊಟ್ಟಿದೆ, ನಿರ್ಬಂಧಗಳನ್ನು ಹೇಳಿದೆ. ಬಟ್ ಅದಕ್ಕೆ ಅವರದ್ದು ಆಕ್ಷೇಪ ಇದೆ, ವಾಕ್ ಸ್ವಾತಂತ್ರ್ಯ ಇಲ್ಲ ಅನ್ನೋದು. ರಾಜಕೀಯ ಮಾತನಾಡೋದು ಯಾವಾಗಲೂ ಕರ್ನಾಟಕದಲ್ಲಿ ರದ್ದಾಯಿತು. ಚಕ್ರವರ್ತಿ ಸುರೇಬೆಲೆ ಅವರು ಸುಳ್ಳಿನ ಚಕ್ರವರ್ತಿ. ಅವ್ರ ಬಾಯಿ ತೆಗೆದ್ರೆ ಅವರು ರಾಮಾಯಣ ಅಂತ ಹೇಳ್ತಾರೆ, ಭಗವದ್ಗೀತೆ ಅಂತ ಹೇಳ್ತಾರೆ, ಮಹಾಭಾರತ ಅಂತ ಹೇಳ್ತಾರೆ. ಆದ್ರೆ ಅವ್ರ ಬಾಯಿ ತೆಗೆದ್ರೆ ಅವ್ರು ಸುಳ್ಳನ್ನ ಯಾವ ಪ್ರಮಾಣದಲ್ಲಿ ಮಾತಾಡ್ತಾರೆ ಅಂತ ಹೇಳಿ ಕರ್ನಾಟಕ ರಾಜ್ಯದ ಜನರಿಗೆ ಅವರು ಹೇಳ್ತಾರಲ್ಲ, ಕಪ್ಪಗೆ ಇರೋದನ್ನ ಬೆಳಗ್ಗೆ ಮಾಡೋದ್ರಲ್ಲಿ, ಬೆಳಗ್ಗೆ ಇರೋದನ್ನ ಕಪ್ಪಗೆ ಮಾಡೋದ್ರಲ್ಲಿ ಬಹಳಷ್ಟು ನಿಸ್ಸೀಮರು. ಸ್ವಾತಂತ್ರ್ಯನೂ ಇದೆ, ಎಲ್ಲ ಸ್ವಾತಂತ್ರ್ಯ, ಎಲ್ಲ ತರನಾದಂತ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದ ಇತಿಹಾಸದಲ್ಲಿ ಸಂವಿಧಾನಕ ಬದ್ಧತೆಯನ್ನ, ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷದವರು. ನಾವು ಚಕ್ರವರ್ತಿ ಸುಳಿಬೆಳೆ ಅವರಿಂದ ಏನು ಪಾಠ ಕೇಳ್ಬೇಕಾಗಿಲ್ಲ. ಹೌದು, ಅವರು 3 ದಿನದ ಪ್ರವಾಸ ನಮ್ಮ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಇದೆ ಅಂತ ನನಗೆ ನಿನ್ನೆ ನಮ್ಮ SP ಅವ್ರ ಗಮನಕ್ಕೆ ತಂದಿದ್ದಾರೆ. ಅವರು ಖಂಡಿತವಾಗ್ಲೂ ಅವರು ತಮ್ಮ ಪ್ರವಾಸವನ್ನ ಮಾಡ್ಲಿ. ಆದ್ರೆ ಕೋಮು ಸೌಹಾರ್ದತೆ, ದ್ವೇಷದ ಭಾಷಣ, ಸುಳ್ಳು ಬಿತ್ತೋದನ್ನ, ವಿಷ ಬೀಜವನ್ನ ಬಿತ್ತೋದನ್ನ ಅವ್ರು ಮಾಡಬಾರ್ದು. ಯಾಕಂತಂದ್ರೆ ಉಡುಪಿ ಜಿಲ್ಲೆಯ ಜನ ಶಾಂತಿ ಪ್ರಿಯ. ಒಂದು ಕಡೆ ಕೋಮುವಾದವನ್ನ, ಪ್ರಚೋದನೆಯನ್ನ ಮಾಡಿಕೊಂಡು ನಾವು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕೋಮು ವಿಗ್ರಹ ದಳಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಈ ಕಾಂಟ್ರಡಿಕ್ಟರಿ ಮನೋಭಾವನೆ ಬಿಜೆಪಿಯ ಶಾಸಕರನ್ನ ನೋಡಿದ್ರೆ ಅವರ ಮನಸ್ಥಿತಿ ಏನು ಅನ್ನೋದನ್ನ ಉಡುಪಿಯ ಮಹಾಜನತೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಲು ಬಯಸ್ತೇನೆ. ಇದು ಟೋಟಲಿ ಬಿಜೆಪಿಗೆ ಸಂಬಂಧಪಟ್ಟಂತ ಅವರ ಆಂತರಿಕ ವಿಷಯ. ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋದು ಸಮಂಜಸ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.